ವರದಕ್ಷಿಣೆ ಪದ್ಧತಿಗೆ ವಿರೋಧ ವ್ಯಕ್ತಪಡಿಸಿರುವಂತಹ ವಿಭಿನ್ನ ನಡೆ ಒಂದು ಶುಭ ವಿವಾಹ ಸಮಾರಂಭದಲ್ಲಿ ಗಮನ ಸೆಳೀತಾ ಇದೆ. ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ನಡೆದಂತಹ ಒಂದು ಶುಭ ವಿವಾಹ ಸಮಾರಂಭದಲ್ಲಿ ವರದಕ್ಷಿಣೆ ಬದಲು ಶಿಕ್ಷಣೋಪಯೋಗಿ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಒಂದು ಅರ್ಥಪೂರ್ಣವಾದ ಸಂದೇಶವನ್ನು ಸಾರಿದ್ದಾರೆ. ಸವಣೂರು ತಾಲೂಕಿನ ಹೊನ್ನಿಕೊಪ್ಪ ಗ್ರಾಮದ ಕನ್ನಡ ಉಪನ್ಯಾಸಕ ಕವಿಶಂಕರ ಬಡಿಗೇರ ಏನಿದ್ದಾರೆ ಅವರು ವಿವಾಹ ಸ್ವಲ್ಪ ಸಮಾಜಮುಖಿಯಾಗಿ ಸಂದೇಶವನ್ನು ಸಾರ್ತಾ ಇದೆ. ಅದಕ್ಕೆ ವೇದಿಕೆ ಕೂಡ ಆಗಿದೆ. ವರದಕ್ಷಿಣೆ ಪದ್ಧತಿಯನ್ನು ಸ್ಪಷ್ಟವಾಗಿ ತಿರಸ್ಕರಿಸುವುದರ ಮೂಲಕ ಇವರು ಈ ನಡೆಯನ್ನು ನಡೆದಿದ್ದಾರೆ. ವರನಿಗೆ ನೋಡಿ ಕನ್ಯಾವತಿಯಿಂದ ಬೋರ್ಡು, ಮಾರ್ಕರು ಹಾಗೂ ಕನ್ನಡ ನಿಘಂಟುಗಳನ್ನು ಉಡುಗೊರೆಯನ್ನಾಗಿ ಕೊಡಲಾಗಿದೆ. ವರನ ಮಾವನವರ ಅಂತಹ ಒಂದು ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದ LPS ಮಕ್ಕಳ್ಳಿ ಕನ್ನಡ ಶಾಲೆಯ ಒಂದು ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ವೀರಪ್ಪ ಅವರು, ಬಡಿಗೇರ ಅವರು. ವರದಕ್ಷಿಣೆಯ ಬದಲಾಗಿ ಅವರು ಶಿಕ್ಷಣಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಕೆಲವೊಂದು ವಸ್ತುಗಳನ್ನು ನೀಡಿದ್ದಾರೆ. ಈ ವಿಭಿನ್ನ ನಡೆಯನ್ನು ಕಂಡು ವರದಕ್ಷಿಣೆ ನಿರ್ಮೂಲನೆಗೆ ಅರ್ಥಪೂರ್ಣವಾಗಿ ಇವರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕೆಲವರು ಕೂಡ ಮೆಚ್ಚಿಕೊಳ್ಳುತ್ತಾ ಇದ್ದಾರೆ. ಇನ್ನು ಶಿಕ್ಷಣ ಹಾಗೂ ಕನ್ನಡ ಭಾಷೆಗೆ ಪ್ರೋತ್ಸಾಹವನ್ನು ನೀಡುವಂತಹ ಸಂಕೇತವಾಗಿ ಈ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾರೆ. ಇದು ಈಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಸಮಾರಂಭದಲ್ಲಿ ಕೆಲವರು ಉಪಸ್ಥಿತರಿದ್ದರ ಬಂಧುಗಳು, ಅವರ ಸ್ನೇಹಿತರು ಎಲ್ಲರೂ ಕೂಡ ಬಂದಿರಲಿಲ್ಲ. ವಿಶೇಷವಾಗಿ ಇದನ್ನು ಮೆಚ್ಚಿಕೊಂಡು ಇವರ ಒಂದು ನಡೆಯನ್ನು ಕೂಡ ಬೇರೆಯವರಿಗೆ ಮಾದರಿ ಆಗಲಿ ಅಂತ ಹೇಳಿ ಅವರಿಗೆ ಆರಿಸಿದ್ದಾರೆ. ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.